ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಇದು ನಿಮ್ಮ ಇವತ್ತನೇ ದಿನದ ಭೇಟಿ. ಅದಕ್ಕಾಗಿ ಒಂದು ವಿಶೇಷವಾದ ಪದವನ್ನು ತೆಗೆದುಕೊಂಡಿದ್ದೇನೆ. ನಮ್ಮ ಹಿಂದಿನ ತರಗತಿಯಲ್ಲಿ ನಾನು ತಮ್ಮ ಜೊತೆ ಚರ್ಚೆ ಮಾಡುವಾಗ ಇನ್ಸ್ಟಿಟ್ಯೂಟ್ ಅನ್ನುವ ಪದವನ್ನು ಬಳಸ್ತಾ ಇದೆ. ಅದು ಗೊತ್ತಿದೆ ತಮಗೆ. ನೋಡಿ, ಈ ಒಂದು ಪದ ಇದು ಭಾಳಷ್ಟು ಜನರಿಗೆ ಪರಿಚಯ ಇಲ್ಲ. ಈ ಪದ BOULEWARD, ಇದನ್ನು ಬೂಲಿವಾರ್ಡ್ ಅಂತಾರೆ. ಒಂದು ಇಂಗ್ಲೀಷ್ನಲ್ಲಿ ಒಂದು ನಿಯಮ ಇದೆ, AEIOU ಆದ ಮೇಲೆ ಆರ್ ಬಂದರೆ ಅದನ್ನು ಹೆಚ್ಚು ಒತ್ತುಪಟ್ಟು ಹೇಳಬಾರ್ದು. ಗರ್ಲ್ ಅನ್ನಬಾರ್ದು, ಗರ್ಲ್ ಅನ್ನಬೇಕು. ನಾವು ನೋಡಿ ವರ್ಲ್ಡ್ ಅಂತೀವಿ, ವರ್ಲ್ಡ್ ಅನ್ನಲ್ಲ. ಅದೇ ರೀತಿ ಇದು ಬೂಲಿವಾರ್ಡ್ ಅನ್ಬೇಕು, ಬೂಲಿವಾರ್ಡ್ ಅನ್ನಬಾರ್ದು. ನೀವು ಮೈಸೂರು ಸಿಟಿಯಿಂದಲೇ ಸರಸ್ವತಿಪುರವನಿಂದ ರಾಮಸ್ವಾಮಿ ಸರ್ಕಲ್ ಕಡೆಗೆ ನೀವೇನಾದರೂ ಕ್ಯಾಬಲ್ಲಿ ಪ್ರಯಾಣ ಮಾಡಿದ್ರೆ ಅದು ಫೈರ್ ಬ್ರಿಗೇಡ್ ಆದ ತಕ್ಷಣ ಹೇಳುತ್ತೆ, ಮುಂದೆ ಕೃಷ್ಣರಾಜ ಬೂಲಿವಾರ್ಡ್ ರಸ್ತೆ ಇದೆ ಅಂತ. ಈ ಹೇಗೆ ಇನ್ಸ್ಟಿಟ್ಯೂಟನ್ನು ನಾವು ಬಳಸ್ತಾ ಇದ್ವು ಹಾಗೆ ಇದ್ರು ನೋಡಿ. ಆ್ಯಕ್ಚುಲಿ ಬೂಲಿವಾರ್ಡ್ ರಸ್ತೆ ಅಲ್ಲ ಅದು. ಈ ಬೂಲಿವಾರ್ಡ್ ಅಂದರೆ ಏನು ಅಂದರೆ ವಿಶಾಲವಾದ ಬೀದಿ ಅಂತ. ಬೀದಿ ಮತ್ತು ರಸ್ತೆ ಈಗ ಏನಾಗಿದೆ, ಬೀದಿ ಅನ್ನುವ ಪದ ಈಗಿನ ಕಾಲದ ಹುಡುಗರಿಗೆ ಗೊತ್ತಿಲ್ಲ, ಏಕೆಂದರೆ ಅದನ್ನು ಯಾರು ಬಳಸಲ್ಲ. ರಸ್ತೆ ಅನ್ನೋ ಪದ, ರಸ್ತೆ, ಬೀದಿ ಎಲ್ಲದಕ್ಕೂ ನಾವು ರೋಡ್ ಅಂತ ಹೇಳ್ತೇವೆ. ಅದು ಹಾಗಾಗಿಬಿಟ್ಟಿದೆ ನೋಡಿ. ರೋಡ್ ಆ್ಯಂಡ್ ಸ್ಟ್ರೀಟ್ ಅಂತ. ಸ್ಟ್ರೀಟು ನಗರ ಪ್ರದೇಶ, ಪಟ್ಟಣ ಪ್ರದೇಶ ಅಥವಾ ಊರು ಮನೆಗಳಿದ್ದ ಕಡೆ, ಎರಡು ಕಡೆ ಮನೆ ಇದ್ದರೆ ಅದು ಸ್ಟ್ರೀಟು. ಮನೆ ಈಗ ಮೈಸೂರು ಟು ಬ್ಯಾಂಗ್ಳೂರು, ಹುಬ್ಳಿ ಟು ಬ್ಯಾಂಗ್ಳೂರು, ಬಾಂಬೆ ಟು ಮೈಸೂರು, ಇವೆಲ್ಲ ಏನಾಗ್ತದೆ, ಅದು ರೋಡ್ ಆಗ್ತದೆ. ಇಷ್ಟೇ ರೋಡ್ ಆ್ಯಂಡ್ ಸ್ಟ್ರೀಟ್ಗೆ ವ್ಯತ್ಯಾಸ. ಈ ಸ್ಟ್ರೀಟ್ಗೆ ಏನಾಗಿದೆ, ಆ ಸ್ಟ್ರೀಟ್ ಅನ್ನೋ ಪದಕ್ಕೆ ಎಲ್ಲ ಬೀದಿ ಅನ್ನೋದಕ್ಕೆ ಬದಲಾಗಿ ರೋಡ್ ಅಂತಲೇ ಬಳಸ್ತಾ ಇದ್ದಾರೆ. ಅದು ಹಾಗಿರಲಿ. ಇಲ್ಲಿ ನೋಡಿ, ಕೃಷ್ಣರಾಜ ಬೂಲಿವಾರ್ಡ್ ರಸ್ತೆ ಅಂತ ಹೇಳ್ತಾರೆ. ರಸ್ತೆ ಅಲ್ಲ ಸ್ನೇಹಿತರೆ, ಅದು ಹೇಳಬಾರ್ದು. ಬೂಲಿವಾರ್ಡ್ ಅಂದ್ರೆ ಅರ್ಥ ಏನು ಅಂತಂದರೆ ವಿಶಾಲವಾದ ಬೀದಿ, ಸಾಲು ಮರಗಳಿರುವ ಬೀದಿ, ಪಟ್ಟಣ ಅಥವಾ ನಗರ ಪ್ರದೇಶಗಳಲ್ಲಿ ಅಂತ ಡಿಕ್ಷನರಿ, ಸ್ಟ್ಯಾಂಡರ್ಡ್ ಡಿಕ್ಷನರಿ ಹೇಳುತ್ತೆ. ಅದಕ್ಕೆ ನಾವೇನು ಹೇಳಬೇಕು ಅಂತ ಅಂದರೆ ಕೃಷ್ಣರಾಜ ಬೂಲಿವಾರ್ಡ್ ಅಂತ. ನಮ್ಮ ಮೈಸೂರಲ್ಲಿ ಕೋರ್ಟು, ಲಾ ಕೋರ್ಟು, ZP ಜಿಲ್ಲಾ ಪಂಚಾಯಿತಿ ಆಫೀಸು, ಅದರ ಮುಂಭಾಗ ಚಾಮರಾಜಪುರಮಲ್ಲಿ ಸುಮಾರು ಚಾಮರಾಜಪುರಂ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಮೈಸೂರು ಯೂನಿವರ್ಸಿಟಿ, ಅದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ವರೆಗೆ ಇದೆ. ಸುಮಾರು 1 ಕಿಲೋಮೀಟರ್ ರಸ್ತೆ ಅದು. ನಾವೆಲ್ಲ ಕಾಲೇಜ್ ಓದುವಾಗ ಬಹಳ ಚೆನ್ನಾಗಿ ಮರಗಳಿದೆ, ಈಗಲೂ ಸ್ವಲ್ಪ ಮರಗಳಿವೆ. ಬಹಳ ತುಂಬ ಚೆನ್ನಾಗಿ ಈ ಕೆಂಪು ಹೂವು ಬಿಡುವ ಸೀಮೆ ಚುದ್ದಲಿ ಮರ ಅಂತ ಹೇಳ್ತಾರೆ ಅದಕ್ಕೆ. ಈಗ ಎಲ್ಲ ಬದಲಾವಣೆ ಆಗಿಬಿಟ್ಟಿದೆ. ಆ ಮರಗಳಿದ್ದು ಅದು ಡಬಲ್ ರೋಡ್, ಆ ಕಾಲದಲ್ಲೂ ಡಬಲ್ ರೋಡು, ಈ ಕಾಲದಲ್ಲೂ ಡಬಲ್ ರೋಡು, ಜೋಡಿ ರಸ್ತೆ. ಅದಕ್ಕೆ ನಾವು ಬೂಲಿವಾರ್ಡ್ ರಸ್ತೆ ಅನ್ನಬಾರ್ದು. ಇನ್ವಿಟೇಷನ್ಲೇ ಹೀಗೆ ಹಾಕ್ತಾ ಇದ್ದಾರೆ, ಬೂಲಿವಾರ್ಡ್ ರಸ್ತೆ ಅಂತ, ಅಲ್ಲಿ ಅಡ್ರೆಸ್ ಇದಕ್ಕೆಲ್ಲ ಹಾಗೆ ಹಾಕಬಾರ್ದು. ಕೃಷ್ಣರಾಜ ಬೂಲಿವಾರ್ಡ್ ಅನ್ಬೇಕು ನೋಡಿ. ಇಲ್ಲಿ ಬೂಲಿವಾರ್ಡ್ ಅಂತ ಅಂದರೆ ರಸ್ತೆ. ನಾವು ಸ್ಟ್ರೀಟ್ ಅಂತ ಹೇಳ್ತೀವಲ್ಲ, ಬೀದಿ ಅಂತ ಹೇಳ್ತೀವಲ್ಲ, ಬೀದಿ ಅಂತ ಹೇಳಲ್ಲ. ಈಗ ಬದಲಾವಣೆ ಆಗಿಬಿಟ್ಟಿದೆ. ಆ ಬೀದಿ ಆಗಲಿ ಅಥವಾ ರಸ್ತೆ ಆಗಲಿ ಪುನಃ ಹಾಕಬಾರದು. ಹೇಗೆ ಇನ್ಸ್ಟಿಟ್ಯೂಟ್ನಲ್ಲಿ MRIT ಮತ್ತು MITನಲ್ಲಿ ಇತ್ತೋ ಅದೇ ರೀತಿ ಇದೇ ರಸ್ತೆ ಅಥವಾ ಬೀದಿ, ಪುನಃ ಇದಕ್ಕೆ ಕೃಷ್ಣರಾಜ ಬೂಲಿವಾರ್ಡ್ ಅಂತ ಹೇಳಬೇಕಷ್ಟೇ. ಬೂಲಿವಾರ್ಡ್ ರಸ್ತೆ ಹಾಕಬಾರ್ದು. ಬೂಲಿವಾರ್ಡ್ ಅಂದ್ರೇ ರಸ್ತೆ ಅಥವಾ ಬೀದಿ. ಫಸ್ಟ್ ನೀವು ಯಾವುದೇ ವಾಹನದಲ್ಲಿ ನೀವು ಕ್ಯಾಬಲ್ಲಿ ಪ್ರಯಾಣ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತು ಅಲ್ಲೂ ಬೋರ್ಡ್ ಬಡಿದ್ದು ನಾವು ನೋಡಿದ್ದೆ, ಈಗೆಲ್ಲೂ ಕಾಣ್ತಿಲ್ಲ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಬೋರ್ಡ್ ಇತ್ತು, ಕೃಷ್ಣರಾಜ ಬೂಲಿವಾರ್ಡ್ ರಸ್ತೆ ಅಂತ ಬರೆದಿರೋರು. ಬೂಲಿವಾರ್ಡ್ ಅನ್ಬೇಕಿದ್ದನ್ನು, ಇದೇ ರಸ್ತೆ ಅಥವಾ ಬೀದಿ. ಪುನಃ ಅದಕ್ಕೆ ಕೃಷ್ಣರಾಜ ಬೂಲಿವಾರ್ಡ್ ರಸ್ತೆ ಹೇಳಬಾರ್ದು. ಅದಕ್ಕೆ ಬೂಲಿವಾರ್ಡ್ ಎಲ್ಲರೂ ಇದ್ದರೆ ಅದಕ್ಕೆ ಬೂಲಿವಾರ್ಡ್ ರಸ್ತೆ ಸೇರಿಸಬಾರ್ದು, ರೋಡ್ ಸೇರಿಸಬಾರ್ದು, ಅಥವಾ ಪುನಃ ಸ್ಟ್ರೀಟ್ ಸೇರಿಸಬಾರ್ದು. ಬೂಲಿವಾರ್ಡ್ ಅಂತಾದರೆ ಅದೇ ಬೀದಿ ಅಥವಾ ರಸ್ತೆ, ರೋಡ್ ಅಥವಾ ಸ್ಟ್ರೀಟ್. ಬಹುಶಃ ಇದು ತಮ್ಮ ಗಮನಕ್ಕೆ ಬಂದಿದೆ ಅಂದ್ಕೊಂಡಿದ್ದೇನೆ. ಇದು ಭಾಳಷ್ಟು ಜನಕ್ಕೆ, ಕೆಲವರಿಗೆ ಪರಿಚಯ ಇರುತ್ತೆ, ನಮ್ಮ ಹಿರಿಯರಿಗೆ ಪರಿಚಯ ಇರುತ್ತೆ. ಬಹುಶಃ ಈಗಿನವರಿಗೆ ಅದು ಆ ರಸ್ತೆಯಲ್ಲಿ ಬೋರ್ಡ್ ಕಾಣಿಸ್ತಾ ಇಲ್ಲ ಸರಿಗೆ ಅಂದ್ಕೊಂಡಿದ್ದೇನೆ. ಇದು ಗೊತ್ತಾಗಿದೆ ಅಂತ. ಇದು
ಬೂಲಿವಾರ್ಡ್ ಅಂತ. ಅದು ಯಾವ ಊರಲ್ಲಿ ಬೇಕಾದ್ರೂ ಇರ್ಬೋದು, ಅದಕ್ಕೆ ಒಂದು ಹೆಸರು ಕೊಟ್ಟಿರೋದಕ್ಕೆ ವಿಶಾಲವಾದ ರಸ್ತೆ ಅಂತ. ಕೆಲವು ರಾಜಮಾರ್ಗ ಅಂತ ನಾನು ಯಾವುದೋ ಬುಕ್ಕಲ್ಲಿ ನೋಡಿದ್ದೆ, ಅದು ಬೇಡ. ಈಗ ಬಹುಶಃ ಎಲ್ಲ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಆಗಿರೋದ್ರಿಂದ ನಾವು ಹೆಸರಿಗೆ ಬದಲಾಗಿ ವಿಶಾಲವಾದ ರಸ್ತೆ ಅಥವಾ ಬೀದಿ ಅಂತ ಹೇಳಬೇಕು. ಪುನಃ ಬೂಲಿವಾರ್ಡ್ ಅನ್ನುವ ಪದ, ಈ ಪದ ಇರುವ ಕಡೆ ಸ್ಟ್ರೀಟ್ ಆಗಲಿ ರೋಡ್ ಆಗಲಿ ಹಾಕಬಾರ್ದು. ಇದೇ ಸ್ಟ್ರೀಟು ಮತ್ತು ರೋಡು, ರಸ್ತೆ, ಬೀದಿಯನ್ನು ತಿಳಿಸುತ್ತೆ. ದಯವಿಟ್ಟು ಇದನ್ನು ತಮ್ಮ ಗಮನಕ್ಕೆ ಬಂದಿದೆ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ತೆ.